ಬಜೆಟ್ಗೆ ಕ್ಷಣಗಣನೆ ವಿಧಾನಸಭೆಯಲ್ಲಿ ಇಂದು ರಾಜ್ಯ ಬಜೆಟ್ ಮಂಡನೆ 16ನೇ ಬಜೆಟ್ ಮಂಡಿಸಿ ಇತಿಹಾಸ ಬರೆಯಲಿರುವ ಸಿದ್ದು ಬರೋಬ್ಬರಿ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಸಾಧ್ಯತೆ ಗ್ಯಾರಂಟಿ ಹೊರೆ ಇದ್ರೂ ಜನಪರ ಯೋಜನೆಗಳ ಪ್ರಕಟನ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲಿನ ಮಧ್ಯೆ ಬಜೆಟ್ ಗ್ಯಾರಂಟಿಗಳ ಹೊರತಾಗಿ ಈ ಸಲದ ಬಜೆಟ್ನಲ್ಲಿ ಹೊಸದೇನಿದೆ ರೈತರಿಗೆ ಮಹಿಳೆಯರಿಗೆ ಹೊಸ ಯೋಜನೆಗಳ ಭಾರಿ ನಿರೀಕ್ಷೆ ಕುರಿಗಾಯಿ ಸ್ಕೀಮ್ ಪಶುಭಾಗ್ಯ ಹಲವು ಯೋಜನೆಗಳಿಗೆ ಮತ್ತೆ ಚಾಲನೆಯನ್ನ ನೀಡಲಿದ್ದಾರೆ ಹೊಸ ಜಿಲ್ಲೆಗಳು ಬೇಡಿಕೆಗೂ ಅಷ್ಟು ಅಂತಾರ ಸಿದ್ದರಾಮಯ್ಯ ಬಜೆಟ್ ಬೆನ್ನಲ್ಲೇ ದಿಢೀರು ಮುನ್ನೆಲೆಗೆ ಬಂದ ಹೊಸ ಜಿಲ್ಲೆ ರಚನೆ ಅತಿದೊಡ್ಡ ಜಿಲ್ಲೆ ಬೆಳಗಾವಿ 3 ಪಾಲಾಗಿ ಗೋಕಾಕ್ ಚಿಕ್ಕೋಡಿ ಜಿಲ್ಲೆನ ತುಮಕೂರಿನ ಮಧುಗಿರಿ ತಿಪ್ಟೂರು ಶಿವಮೊಗ್ಗದ ಶಿಕಾರಿಪುರ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮೈಸೂರಿನ ಹುಣಸೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಜಿಲ್ಲೆ ರಚನೆಗೆ ಭಾರಿ ಬೇಡಿಕೆ ಇಂದಿನ ಬಜೆಟ್ನಲ್ಲಿ ಹೊಸ ಜಿಲ್ಲೆ ಘೋಷಣೆಯಾಗುವ ಸಾಧ್ಯತೆ ಹೊಸ ಜಿಲ್ಲೆಗಳ ಘೋಷಣೆ ಮೂಲಕ ಶಾಶ್ವತ ಕೀರ್ತಿ ಸಂಪಾದನೆಗೆ ಸಿದ್ದರಾಮಯ್ಯ ಯತ್ನ ಐತಿಹಾಸಿಕ ಬಜೆಟ್ ಅನ್ನ ಸ್ಮರಣೀಯವಾಗಿಸಲು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಬಜೆಟ್ ಬಗ್ಗೆ ರಾಜ್ಯಾದ್ಯಂತ ಭಾರಿ ನಿರೀಕ್ಷೆ ಹಾಗೂ ಕಾತುರ ಇದೆ ಸೊ ಈ ಒಂದು ಬಜೆಟ್ ನಲ್ಲಿ ಇನ್ನೇನು ಕ್ಷಣಗಣನೆ ಎಣಿಸ್ತಿರುವಂತಹ ಬಜೆಟ್ ನಲ್ಲಿ ಏನೇನಿರುತ್ತೆ ಯಾವ್ಯಾವ ತರ ಇರುತ್ತೆ ಇಷ್ಟೇ ಅಲ್ಲ ಹೊಸ ಜಿಲ್ಲೆಗಳ ರಚನೆ ಆಗುತ್ತಾ ಉತ್ತರ ಕನ್ನಡ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಮೈಸೂರು ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ಬೆಳಗಾವಿ ಆಗಿರ್ಬೋದು ಈ ಕಡೆಗಳಲ್ಲಿ ಹೊಸ ಜಿಲ್ಲೆಗಳು ರಚನೆ ಮಾಡ್ತಾರಾ ಇವತ್ತು ರಚನೆ ಮಾಡೋಕೆ ಡಿಮ್ಯಾಂಡ್ ಇದೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದಕ್ಕೆ ಇವತ್ತು ಬಜೆಟ್ ನಲ್ಲಿ ಅಷ್ಟು ಅಂತ ಹೇಳ್ತಾರ ಅಷ್ಟೇ ಅಲ್ಲ ಬೇರೆ ಬೇರೆ ಕುರಿಗಾಯಿ ಇರ್ಬೋದು ಬೇರೆ ಬೇರೆ ಒಂದು ಪಶುಸಂಗೋಪನೆ ಇರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಬಜೆಟ್ ನಲ್ಲಿ ಸಿದ್ದು ಅವರು ಯಾವ ತರ ಕೊಡ್ತಾರೆ ಇವತ್ತು ಬಜೆಟ್ ಮಂಡನೆ ಹೇಗಿರುತ್ತೆ ಏನೆಲ್ಲ ಇರುತ್ತೆ ಅನ್ನೋದೇ ಸಿಕ್ಕಾಪಟ್ಟೆ ಕಾತುರಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ ಸಿಎಂ